ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಅಡುಗೆ ಅರಮನೆಗೆ ಸ್ವಾಗತ. ನಾನು ನಿಮ್ಮ ಸೌಮ್ಯ. ಇವತ್ತು ನಾನು ನಮ್ಮ ಮನೆಯಲ್ಲಿ ಮಾಡುವಂತಹ ಸಾಂಪ್ರದಾಯಿಕ ಶೈಲಿಯಲ್ಲಿ ಹಲಸಿನ ಹಣ್ಣಿನ ಪಾಯಸನ ತೋರಿಸ್ತಾ ಇದ್ದೀನಿ. ಈ ಪಾಯಸನ ಒಂದು ಬಾರಿ ರುಚಿ ನೋಡಿದರೆ ಅದರ ಸಿಹಿ ಮತ್ತು ಪರಿಮಳಕ್ಕೆ ನೀವೆಂದಿಗೂ ಈ ಪಾಯಸನ ಮರೆಯೋದೇ ಇಲ್ಲ. ಹಲಸಿನ ಹಣ್ಣಿನ ಸುವಾಸನೆ, ತೆಂಗಿನ ಹಾಲಿನ ಸೊಗಡು ಮತ್ತೆ ಅದಕ್ಕೆ ಸೇರಿಸುವ ಬೆಲ್ಲ, ಜೊತೆಯಲ್ಲಿ ಇದಕ್ಕೆ ಸ್ವಲ್ಪ ಹೆಸರು ಬೇಳೆನ ಸೇರಿಸಿದರೆ ಈ ಪಾಯಸದ ರುಚಿ ಅಮೃತಕ್ಕಿಂತನೂ ಮೇಲೆ ಅಂತಾನೆ ಹೇಳ್ಬೋದು. ಹಾಗಾದ್ರೆ ಬನ್ನಿ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಈ ಪಾಯಸ ಮಾಡ್ಕೊಳ್ಳೋಕ್ಕೆ ಒಂದು ಮುಕ್ಕಾಲು ಕಪ್ ಆಗೋಷ್ಟು ಹೆಸರು ಬೇಳೆನ ತಗೊಂಡಿದ್ದೀನಿ, ಕಾಲು ಕಪ್ ಆಗೋಷ್ಟು ಬೆಲ್ಲ, ಒಂದು 2 ಸ್ಪೂನ್ ಆಗೋಷ್ಟು ರವೆನ ತಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಹಲಸಿನ ಹಣ್ಣನ್ನು ಸಣ್ಣಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಎಷ್ಟು ಹಲಸಿನ ಹಣ್ಣು ಬೇಕು ಅಷ್ಟು ಹಲಸಿನ ಹಣ್ಣನ್ನ ತಗೊಳ್ಬೋದು. ನೋಡಿ, ಈ ರೀತಿಯಲ್ಲಿ ನಾನು ಹಲಸಿನ ಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆಯಲ್ಲಿ ನಾನು 2 ಕಾಯಿನ ಹಾಲು ತೆಗೆದು ಇಟ್ಕೊಂಡಿದ್ದೀನಿ. ಈ ಪಾಯಸನ ಕಂಪ್ಲೀಟಾಗಿ ನಾವು ಕಾಯಿ ಹಾಲಲ್ಲೇ ಮಾಡ್ತೀವಿ. ಹಾಗಾಗಿ ನಾನಿಲ್ಲಿ 2 ಕಾಯಿದು ಹಾಲನ್ನ ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ನಾನು ಒಂದು ಕುಕ್ಕರ್ನ ತಗೊಂಡು ಹೆಸರು ಬೇಳೆನ ಏನು ವಾಶ್ ಮಾಡಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಕುಕ್ಕರ್ಗೆ ಹಾಕ್ಕೊತಾ ಇದ್ದೀನಿ. ನಾನಿಲ್ಲಿ ಹೆಸರು ಬೇಳೆನ 10 ನಿಮಿಷ ನೆನೆ ಹಾಕಿ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ. ನಾನೀಗ 1 ಕಪ್ ಹೆಸರು ಬೇಳೆಗೆ 3 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊತೀನಿ. ನೀವು ಕರೆಕ್ಟಾದ ಹದದಲ್ಲೇ ಮಾಡ್ಕೊಳ್ಳಿ. 1 ಕಪ್ ಬೇಳೆಗೆ 3 ಕಪ್ ಆಗೋಷ್ಟು ನೀರನ್ನ ಹಾಕ್ಕೊಂಡು ಅದನ್ನ ವಿಸಿಲ್ ಹೊಡೆಸ್ಕೊಳ್ಬೇಕು. ನಾನಿಲ್ಲಿ 3 ಕಪ್ ನೀರನ್ನ ಹಾಕ್ಕೊಂಡಿದ್ದೀನಿ ನೋಡಿ. ಈಗ ಇದಕ್ಕೆ ಉಪ್ಪು ಎಣ್ಣೆ ಏನೂ ಸೇರಿಸ್ಬಾರ್ದು. ಖಾಲಿ ಹೆಸರು ಬೇಳೆನ ನೀವು ಒಂದು 5ರಿಂದ 6 ವಿಸಿಲ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಳ್ಳಿ. ನೋಡಿ, 5ರಿಂದ 6 ವಿಸಿಲ್ ಆಗಿದೆ. ಬೇಳೆ ಎಲ್ಲ ಈ ರೀತಿಯಲ್ಲಿ ಬೆಂದಿದೆ. ಇದನ್ನು ಸ್ವಲ್ಪ ನಾವು ಅದನ್ನು ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಿಮ್ಮ ಹತ್ರ ಏನಾದರೂ ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಿಂದ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳಿ. ನೋಡಿ, ಬೇಳೆನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡಿಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಸೈಡಲ್ಲಿ ಇಟ್ಕೊಂಡು ಹಲಸಿನ ಹಣ್ಣನ್ನು ಫಸ್ಟು ಬೇಯಿಸ್ಕೊಳ್ಳೋಣ. ಇವಾಗ ನಾನು ಒಂದು ಪಾತ್ರೆನ ತೊಗೊಂಡು ನಾನು ಏನು ಹಲಸಿನ ಹಣ್ಣನ್ನು ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ನಲ್ಲ ಆ ಹಲಸಿನ ಹಣ್ಣನ್ನು ಆ ಪಾತ್ರೆಗೆ ಹಾಕ್ಕೊತಾ ಇದ್ದೀನಿ. ಹಲಸಿನ ಹಣ್ಣು ಮುಳುಗುವಷ್ಟು ನೀರನ್ನ ಹಾಕ್ಕೊಂಡ್ರೆ ಸಾಕು. ನೀರನ್ನ ಜಾಸ್ತಿ ಹಾಕೊಳ್ಳೋಕೆ ಹೋಗ್ಬೇಡಿ. ಜಸ್ಟ್ ಹಲಸಿನ ಹಣ್ಣೆಲ್ಲ ಒಂದು ಮುಳುಗಬೇಕು ಅಷ್ಟು ನೀರನ್ನ ಹಾಕ್ಕೊಂಡು ನೀವು ಹಲಸಿನ ಹಣ್ಣನ್ನು ಒಂದು ಸಲ ಚೆನ್ನಾಗಿ ಕುಸ್ಕೊಳ್ಳಿ. ಜಾಸ್ತಿ ನೀವು ಬಾಯ್ಲ್ ಮಾಡಿಕೊಂಡು ಹಣ್ಣು ಕಂಪ್ಲೀಟಾಗಿ ಸಾಫ್ಟ್ ಆಗೋಷ್ಟು ಮಾಡ್ಕೊಳ್ಬೇಡಿ. ನೀವು ಹಲಸಿನ ಹಣ್ಣಿಗೆ ಸ್ವಲ್ಪ ನೀರನ್ನ ಹಾಕ್ಕೊಂಡು ಜಸ್ಟ್ ಒಂದು ಕುದಿ ಬರ್ಸ್ಕೊಂಡ್ರೆ ಸಾಕಾಗತ್ತೆ. ನೋಡಿ, ಈ ರೀತಿಯಲ್ಲಿ ಪಲ್ಪ್ಗಳು ಬಾಯಿಗೆ ಸಿಕ್ಕಬೇಕು ಅಷ್ಟು ನೀವು ರೆಡಿ ಮಾಡಿ ಇಟ್ಕೊಂಡ್ರೆ ಸಾಕಾಗತ್ತೆ. ಇವಾಗ ನಾನು ಇದನ್ನ ಸೈಡಲ್ಲಿ ಇಟ್ಕೊಂಡು ಕಾಯಿ ಹಾಲನ್ನು ಕುದಿಯೋಕೆ ಇಡಬೇಕು. ನಾನಿಲ್ಲಿ 2 ಕಾಯಿನ ಹಾಲು ತೆಗೆದು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನ ಇವಾಗ ಕುದಿಯೋಕೆ ಇಡ್ತಾ ಇದ್ದೀನಿ. ನೀವು ಕಾಯಿ ಹಾಲು ಬದಲಿಗೆ ಮಾಮೂಲಿ ಹಾಲಿಂದನೂ ಮಾಡ್ಕೊಳ್ಬೋದು. ಆದರೆ ಕಾಯಿ ಹಾಲನ್ನು ಯೂಸ್ ಮಾಡಿಕೊಂಡು ಮಾಡಿದಾಗ ಇರೋ ಟೆಕ್ಸ್ಚರು ಮತ್ತು ಟೇಸ್ಟು ನೀವು ಮಾಮೂಲಿ ಹಾಲಲ್ಲಿ ಮಾಡಿದಾಗ ಇರಲ್ಲ. ಇಲ್ಲ, ನಮ್ಮ ಕಾಯಿ ಸಿಗ್ತಾ ಇಲ್ಲ, ನಾವು ಮಾಮೂಲಿ ಹಾಲಲ್ಲಿ ಮಾಡ್ಕೊಳ್ಬೋದಾ ಅಂತ ಕೇಳಿದರೆ ಖಂಡಿತವಾಗ್ಲೂ ನೀವು ಇದೇ ಥರನೇ ಕಾಯಿ ಹಾಲಿನ ಬದಲಿಗೆ ಮಾಮೂಲಿ ನೀವು ಸಿಗುವಂಥ ಹಾಲನ್ನ ಯೂಸ್ ಮಾಡಿಕೊಂಡು ಮಾಡ್ಬೋದು. ನೋಡಿ, ಹಾಲೆಲ್ಲ ಚೆನ್ನಾಗಿ ಕುದೀತಾ ಇದೆ. ಹಾಲೆಲ್ಲ ಒಂದು ಕುದಿ ಬಂದಮೇಲೆ ನಾವು ಏನು ಬೇಳೆ ಮತ್ತು ಹಲಸಿನ ಹಣ್ಣಿನ ಬೇಯಿಸಿ ಇಟ್ಕೊಂಡಿದ್ನಲ್ಲ ಅದನ್ನು ಇದಕ್ಕೆ ಹಾಕ್ಕೊಳ್ಬೇಕು. ಹಾಲು ಕುದ್ಮೇಲೆ ನಾವು ಏನು ಹೆಸರು ಬೇಳೆನ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಒಂದೊಂದಾಗಿ ಹಾಕ್ಕೊಳ್ಳೋಣ. ಹೆಸರು ಬೇಳೆ ಹಾಕಿದ ತಕ್ಷಣ ನೀವು ಅದನ್ನ ತಿರ್ಸ್ಕೊಳ್ಬೇಕು, ಇಲ್ಲಾಂದರೆ ಕೆಳಗಡೆ ಕಚ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ನೋಡಿ, ಈಗ ಹೆಸರು ಬೇಳೆ ಹಾಕ್ಕೊಂಡು ನಾನು ನೀಟಾಗಿ ಒಂದ್ಸಲ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಅದಾದಮೇಲೆ ನಾವು ಏನು ಹಲಸಿನ ಹಣ್ಣನ್ನು ಬೇಯಿಸಿ ಇಟ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊಳ್ಬೇಕು. ನೀವು ಹಾಕ್ಕೊಳ್ಳೋಕೆ ನಿಧಾನಕ್ಕೆ ಹಾಕ್ಕೊಳ್ಳಿ. ಒಂದೇ ಸಲ ಹಾಕ್ಕೊಂಡ್ರೆ ಮೈಗೆ ಸೀರ್ಕೊಳ್ಳುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ನಾನು ಹಲಸಿನ ಹಣ್ಣಿನ ಬೇಯಿಸಿ ಇಟ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ನೀವು ಇಷ್ಟೇ ಪ್ರಮಾಣದ ಹಲಸಿನ ಹಣ್ಣು ತೊಗೊಳ್ಬೇಕಂತಿಲ್ಲ. ನೀವು ಹಲಸಿನ ಹಣ್ಣನ್ನ ಜಾಸ್ತಿ ಇಷ್ಟಪಡೋದ್ರಾದ್ರೆ ನೀವು ಹಣ್ಣನ್ನು ಜಾಸ್ತಿಯಾಗಿ ಯೂಸ್ ಮಾಡ್ಕೊಳ್ಬೋದು. ಮತ್ತು ಪೀಸಸ್ಗಳನ್ನು ಅಷ್ಟೇ ಸಣ್ಣಕ್ಕೆ ಮಾಡ್ಕೊಳ್ಬೇಕಂತ ಇಲ್ಲ. ನಿಮಗೆ ಬಾಯಿಗೆ ಸಿಗುವಂಥದ್ದು ಎಷ್ಟು ದೊಡ್ಡದು ಬೇಕು ಅಷ್ಟು ದೊಡ್ಡದು ಮಾಡ್ಕೊಳ್ಬೋದು. ನಾನಿಲ್ಲಿ ಪಲ್ಪ್ ರೀತಿಯಲ್ಲಿ ಹಲಸಿನ ಹಣ್ಣನ್ನು ಸಣ್ಣಕ್ಕೆ ಕಟ್ ಮಾಡಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಹಲಸಿನ ಹಣ್ಣು ಈ ರೀತಿಯಲ್ಲಿ ಬಾಯಿಗೆ ಸಿಗಬೇಕು. ಈ ರೀತಿಯಲ್ಲಿ ಆದರೂ ಅಟ್ಲೀಸ್ಟ್ ಸಿಗಬೇಕು. ನೀವು ತುಂಬ ಪೇಸ್ಟ್ ಮಾಡಿದರೆ ಟೇಸ್ಟ್ ಚೆನ್ನಾಗಿಲ್ಲ. ನೀವು ಇದಕ್ಕಿಂತ ದೊಡ್ಡದನ್ನು ಮಾಡ್ಕೊಳ್ಬೋದು, ಸೊಳೆನ ಇಲ್ಲ ಸಣ್ಣಕ್ಕೂ ಮಾಡ್ಕೊಳ್ಬೋದು. ಬಟ್ ಪೇಸ್ಟ್ ಮಾಡಿ ಹಾಕ್ಕೊಳಕ್ಕೆ ಹೋಗ್ಬೇಡಿ. ಇವಾಗ ನಾನಿಲ್ಲಿ 1/4 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ನಿಮಗೆ ಸಿಹಿಗೆ ಎಷ್ಟು ಬೇಕು ಅಷ್ಟು ನೋಡಿಕೊಂಡು ಬೆಲ್ಲ ಹಾಕ್ಕೊಳ್ಳಿ. ಹಣ್ಣಲ್ಲೇ ಫುಲ್ ಸಿಹಿ ಇದ್ದರೆ ನೀವು ಮತ್ತೆ ಬೆಲ್ಲ ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ನನಗೆ ಇಲ್ಲಿ ಹಣ್ಣು ಅಷ್ಟೊಂದು ಸಿಹಿ ಇಲ್ಲ, ಹಾಗಾಗಿ ನಾನು ಒಂದು 1/4 ಕಪ್ ಆಗೋಷ್ಟು ಬೆಲ್ಲನ ಹಾಕ್ಕೊತಾ ಇದ್ದೀನಿ. ಇದನ್ನೆಲ್ಲ ಹಾಕ್ಕೊಂಡು ಕುದಿಯಕ್ಕೆ ಬಿಡ್ತೀನಿ. ಈ ಕಡೆಯಲ್ಲಿ ನಾನು ರವೆನ ಸ್ವಲ್ಪ ಹುರ್ಕೊತೀನಿ. ನಾನಿಲ್ಲಿ ರವೆ ಹುರ್ಕೊಳ್ಳೋಕ್ಕೆ 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ಕೊತಾ ಇದ್ದೀನಿ. ತುಪ್ಪನ ಹಾಕ್ಕೊಂಡು 2 ಸ್ಪೂನ್ ಆದಷ್ಟು ರವೆನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ. ತೀರಾ ಕಲರ್ ಚೇಂಜ್ ಆಗೋದು ಬೇಡ, ಜಸ್ಟ್ ಕಲರ್ ಚೇಂಜ್ ಆದರೆ ಸಾಕಾಗುತ್ತೆ. ಲೈಟಾಗಿ ಘಮ ಬರಬೇಕು ಅಷ್ಟೊತ್ತು ನೀವು ರವೆನ ಹುರ್ಕೊಂಡು ರವೆನ ಆಫ್ ಮಾಡಿ ಇಟ್ಕೊಳ್ಳಿ. ಈ ರವೆ ಹಾಕೋದ್ರಿಂದ ಪಾಯಸ ಥಿಕ್ನೆಸ್ ತುಂಬ ಚೆನ್ನಾಗಿ ಬರುತ್ತೆ.
ನಿಮಗಿಲ್ಲ ಪಾಯಸ ತುಂಬ ತಿಕ್ಕಾಗಿದೆ, ರವೆ ಅವಶ್ಯಕತೆ ಇಲ್ಲ ಅಂದರೆ ಅದನ್ನ ಸ್ಕಿಪ್ ಮಾಡ್ಕೊಳ್ಬೋದು. ಬಟ್ ರವೆ ಹಾಕೋದ್ರಿಂದ ಪಾಯಸ ಕರೆಕ್ಟಾದ ಹದಕ್ಕೆ ಬರುತ್ತೆ. ನೋಡಿ, ಈಗ ನಾನಿಲ್ಲಿ ಏನು ಪಾಯಸ ಕುದೀತಾ ಇದೆಯಲ್ಲ, ಇದಕ್ಕೆ ನಾನು ರವೆನ ಹುರ್ಕೊಂಡಿರ್ತೀನಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ರವೆನ ಹಾಕಿದ ಮೇಲೆ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಂಡ್ರೆ ಸಾಕಾಗತ್ತೆ. ಜಾಸ್ತಿ ಕುದಿಯೋದು ಬೇಡ, ಹಣ್ಣೆಲ್ಲ ತುಂಬ ಸಾಫ್ಟಾಗಿ ಹೋಗುತ್ತೆ. ರವೆ ಹಾಕಿ ಒಂದು 2ರಿಂದ 3 ನಿಮಿಷ ಕುದಿಸ್ಕೊಳ್ಳಿ, ಪಾಯಸ ರೆಡಿ ಆಗತ್ತೆ. ನೋಡಿ, ಈ ಟೈಮಲ್ಲಿ ನೀವು ಬೇಕಿದ್ರೆ ಸ್ವಲ್ಪ ಏಲಕ್ಕಿ ಪುಡಿನ ಹಾಕ್ಕೊಳ್ಬೋದು. ನಾನಿಲ್ಲಿ ಹಲಸಿನ ಹಣ್ಣಿನ ಘಮ ಹಾಗೆ ಇರಲಿ ಅಂತ ಯಾವುದೇ ರೀತಿ ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇಲ್ಲ. ನೀವು ಬೇಕಿದ್ರೆ ಹಾಕ್ಕೊಳ್ಬೋದು. ಇದ್ರ ಜೊತೆಲಿ ನೀವು ಡ್ರೈ ಫ್ರೂಟ್ಸ್ಗಳನ್ನು ಫ್ರೈ ಮಾಡಿ ಹಾಕ್ಬೋದು. ತುಪ್ಪದಲ್ಲಿ ಸ್ವಲ್ಪ ಡ್ರೈ ಫ್ರೂಟ್ಸ್ನ ಫ್ರೈ ಮಾಡಿ ಹಾಕ್ಕೊಳ್ಬೋದು. ನಾನು ಅದನ್ನು ಸಹ ಸೇರಿಸ್ಕೊಳ್ತಾ ಇಲ್ಲ. ನಾನು ಸಾಂಪ್ರದಾಯಿಕವಾಗಿ ಮಾಡೋಣ ಅಂತ ಹೇಳಿ ಯಾವುದೇ ರೀತಿಯ ಏಲಕ್ಕಿ ಪುಡಿ, ಕೇಸರಿ ಅಥವಾ ಡ್ರೈ ಫ್ರೂಟ್ಸ್ಗಳನ್ನು ಹಾಕ್ಕೊಳ್ತಾ ಇಲ್ಲ. ನೀವೇನಾದರೂ ಗೆಸ್ಟ್ಗಳಿಗೆ ಮಾಡಿಕೊಡ್ತಾ ಇದ್ರೆ ಇದನ್ನೆಲ್ಲ ಸೇರಿಸ್ಕೊಳ್ಬೋದು. ನೋಡಿ, ಚೆನ್ನಾಗಿ ಇದನ್ನೆಲ್ಲ ಕುದೀತಾ ಇದೆ. ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ಕೊತಾ ಇದ್ದೀನಿ. ಪಾಯಸಕ್ಕೆ ನೀವು ಲಾಸ್ಟಲ್ಲಿ ಉಪ್ಪನ್ನ ಹಾಕ್ಕೊಳ್ಬೇಕು. ಮಧ್ಯದಲ್ಲೇ ಹಾಕ್ಕೊಂಡ್ರೆ ಕಾಯಿ ಹಾಲು ಒಡೆಯೋಂಥ ಚಾನ್ಸಸ್ ಇದೆ. ಇನ್ನೇನು ನೀವು ಪಾಯಸನ ಇಳಿಸ್ತೀರಾ ಅನ್ನೋ ಟೈಮಲ್ಲಿ ನೀವು ಉಪ್ಪನ್ನ ಹಾಕ್ಕೊಳ್ಬೇಕು. ನೋಡಿ, ಉಪ್ಪನ್ನ ಹಾಕ್ಕೊಂಡು ಒಂದು ಮಿಕ್ಸ್ ಕೊಟ್ಟಿದ್ದೀನಿ. ಹಾಗೆ ಲಾಸ್ಟಲ್ಲಿ ನಾನು 1 ಸ್ಪೂನ್ ಆಗೋಷ್ಟು ತುಪ್ಪನ ಹಾಕ್ತಾ ಇದ್ದೀನಿ. ಈ ರೀತಿಯಲ್ಲಿ ನೀವು ಲಾಸ್ಟಲ್ಲಿ ತುಪ್ಪ ಹಾಕೋದ್ರಿಂದ ಫ್ಲೇವರ್ ತುಂಬ ಚೆನ್ನಾಗಿರುತ್ತೆ. ಹಲಸಿನ ಹಣ್ಣಿನ ಘಮ ಹಾಗೆ ಮೂಗಿಗೆ ಹೊಡಿತಾ ಇದೆ. ಅಷ್ಟೊಂದು ಚೆನ್ನಾಗಿ ಬಂದಿದೆ ಪಾಯಸ. ರುಚಿನೂ ಹಾಗೆ ತುಂಬಾನೇ ಚೆನ್ನಾಗಿದೆ. ಈ ಪಾಯಸನ ಹಿಂದಿನಿಂದ ನಮ್ಮ ಹಿರಿಯರು ಮಾಡ್ಕೊಂಡು ಬಂದಿರೋದು. ಇದೊಂದು ಟ್ರೆಡಿಷನಲ್ ರೆಸಿಪಿ ಅಂತಾನೆ ಹೇಳ್ಬೋದು. ಇದನ್ನು ನಾವು ಮನೆಯಲ್ಲಿ ತುಂಬಾನೇ ಸುಲಭವಾಗಿ ಮಾಡ್ಕೊಳ್ಬೋದು. ಹಬ್ಬ ಹರಿದಿನಗಳಲ್ಲಿ ಅಥವಾ ಮನೆಯಲ್ಲಿ ಯಾರಾದರೂ ಗೆಸ್ಟ್ ಬಂದಾಗ, ಮನೆಯವರಿಗೆ ಏನಾದರೂ ಸಿಹಿ ತಿಂಡಿ ಮಾಡಿಕೊಡ್ಬೇಕು ಅನಿಸಿದಾಗ ಈ ಪಾಯಸನ ಮಾಡ್ಕೊಳ್ಳಿ. ಅಮೃತದಷ್ಟೇ ರುಚಿಯಾಗಿದೆ ಈ ಪಾಯಸ. ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ, ಹೇಗೆ ಬಂದಿದೆ ಅಂತ ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡೇ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಅಲ್ಲೇ ಇರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಇದರಿಂದ ನಾನು ಮಾಡೋ ಪ್ರತಿಯೊಂದು ವಿಡಿಯೋನೂ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಗುತ್ತೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದ.